ಎಲ್ಲರಿಗೂ ನಮಸ್ಕಾರ. ಈ ಬಿಸಿಲಲ್ಲಿ ಕೂಲಾಗಿ ಮನೆಯಲ್ಲಿ ಸೂಪರ್ ಟೇಸ್ಟಿಯಾಗಿ ರಾಗಿ ಜ್ಯೂಸ್ ಮಾಡ್ಕೊಳ್ಳೋಣ. ಹೊರಗಡೆ ನಾವು ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ತಿನ್ನೋಗಿಂತ ಮನೆಯಲ್ಲಿ ರಾಗಿ ಜ್ಯೂಸ್ ಮಾಡಿಕೊಂಡ್ರೆ ಇದ್ರಿಗಿಂತ ತಂಪಾಗಿರೋ ಪದಾರ್ಥ ಇನ್ನೆಲ್ಲೂ ಸಿಗಲು ಸಾಧ್ಯನೇ ಇಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪು ರಾಗಿ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಇದನ್ನು 8 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಇದ್ರ ಜೊತೆಗೇ ಒಂದು 10ರಿಂದ 12 ಬಾದಾಮನ್ನು ಹಾಕ್ಕೊಂಡು ಇದನ್ನು ನೈಟು ನೆನೆಯೋಕೆ ಇಟ್ಕೋಬೇಕು. ಅಂದರೆ ನೈಟ್ ನೆನೆಯೋಕೆ ಇಟ್ಕೊಂಡ್ರೆ ಬೆಳಗ್ಗೆಗೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಇದನ್ನು 8 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡಾದಮೇಲೆ ಇದನ್ನು ನೀರು ಸೋಸ್ಕೋಬೇಕು. ನೀರು ಸೋಸ್ಕೊಂಡು ಇದನ್ನು 1 ಅವರು ಹೀಗೆ ಬಿಡೋಣ. ಏಕೆಂದರೆ ಅದು ನೀರು ಇರುತ್ತಲ್ವ ಅದೆಲ್ಲ ನೀಟಾಗಿ ಡ್ರೈ ಆಗಲಿ, ಅಲ್ಲಿವರೆಗೂ 1 ಅವರ್ ಹೀಗೆ ಬಿಡಬೇಕು. 1 ಅವರ್ ಆದಮೇಲೆ ಇದನ್ನು ಒಂದು ಬಾಣಲೆಗೆ ಇಟ್ಕೊಂಡು ಬಾಣಲೆಯಲ್ಲಿ ನೀಟಾಗಿ ಹುರ್ಕೋಬೇಕು. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ಏನಂದರೆ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗಿ ಅದು ಡ್ರೈ ಆಗೋವರೆಗೂ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೇ ಈ ಥರ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗಂತೂ ಬಿಸಿಲಲ್ಲಿ ಇದ್ರಿಗಿಂತ ಆರೋಗ್ಯಕರವಾಗಿ ನಾವು ಮನೇಲಿ ಏನೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾವು ಎಷ್ಟು ಹಾಲು ಕುಡಿತೀವಿ ಅದರಿಗಿಂತ ಹೆಚ್ಚಾಗಿ ಕ್ಯಾಲ್ಶಿಯಂ ರಾಗಿಯಲ್ಲಿರುತ್ತೆ. ಅದಕ್ಕೇ ರಾಗಿ ಜ್ಯೂಸ್ ಮಾಡಿಕೊಂಡ್ರೆ ಯಾವ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಯಾವುದೂ ಬೇಕಾಗಲ್ಲ ಇದ್ರ ಮುಂದೆ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಫ್ಲೇವರ್ ಎಲ್ಲ ಬರ್ತಿರುತ್ತೆ, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಇದು ಹುರ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 3 ಏಲಕ್ಕಿ ಕಾಯಿ ಹಾಕ್ಕೊಂಡು ಇದನ್ನು ಒಂದು ಸಲ ಸ್ವಲ್ಪ ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು. ಇವಾಗ ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ರುಬ್ಕೊಂಡು ಅದಕ್ಕೆ ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಅದು ಬಾದಾಮನ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಡು ಅದಕ್ಕೆ ಮತ್ತೆ 1 ಗ್ಲಾಸು ನೀರು ಹಾಕ್ಕೋತಿದ್ದೀನಿ ನಾನು. ಇಲ್ಲಿ ಒಂದು ಬೌಲ್ಗೆ ಒಂದು ತೆಳ್ಳಗಿರೋ ಬಟ್ಟೆ ಹಾಕ್ಕೊಂಡಿದ್ದೀನಿ. ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಕುಡಿಬೋದು. ರಾಗಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಎಲ್ಲರೂ ಮನೇಲಿ ಯಾವ ಶುಗರು ಬಿ ಪಿ ಏನಿರುತ್ತೆ ಎಲ್ಲರೂ ಕುಡಿದ್ರು ಎಲ್ರಿಗೂ ಒಳ್ಳೆಯದು. ಅದಕ್ಕೇ ಕೂಲ್ ಡ್ರಿಂಕ್ಸ್ ಅದು ಇದು ಕುಡಿಯೋದ್ರ ಬದಲು ಮನೆಯಲ್ಲಿ ಈ ಥರ ಮಾಡ್ಕೊಂಡು ಕುಡಿಯೋಣ ಈ ಬೇಸಿಗೆ ಕಾಲದಲ್ಲಿ. ನೋಡಿ, ಈ ಥರ ಬಟ್ಟೆಯಲ್ಲಿ ನೀಟಾಗಿ ಸೋಸ್ಕೋಬೇಕು. ಜಾಲರಿಯಲ್ಲೆಲ್ಲ ಸೋಸ್ಕೊಂಡ್ರೆ ರಾಗಿದೆಲ್ಲ ಬರುತ್ತೆ, ಅದು ಕುಡಿಯೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೇ ಒಂದು ತೆಳ್ಳಗಿರೋ ಬಟ್ಟೆಯಲ್ಲಿ ನೀಟಾಗಿ ಸೋಸ್ಕೊಳ್ಳಿ. ಈ ಥರ ಸ್ವಲ್ಪ ಹಿಂಡ್ಕೊಂಡೆಲ್ಲ ಸೋಸ್ಕೋಬೇಕು. ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಎಲ್ಲನೂ ಸೋಸ್ಕೊಂಡಾದಮೇಲೆ ಅದಕ್ಕೆ 2 ಸ್ಪೂನು ಬೆಲ್ಲದ ಪೌಡ್ರ್ ಹಾಕ್ಕೋತಿದ್ದೀನಿ. ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಇದೊಂದು ಸಲ ಕುಡಿದ್ರೆ ಹೊರಗಡೆ ಯಾವ ಕೂಲ್ ಡ್ರಿಂಕ್ಸ್ ಕುಡಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಈ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆಲ್ಲ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ 2 ಅವರ್ ಆಗಿದೆ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಬೆಲ್ಲ ಬೇಕು, ನೀರು ಬೇಕು, ತೆಳ್ಳಗಾದರೆ ಚೆನ್ನಾಗಿರುತ್ತೆ ಅನ್ನೋರು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇವಾಗ 1 ಲೋಟಕ್ಕೆ ನಾನು ಸ್ವಲ್ಪ ಚಿಯಾ ಸೀಡ್ಸ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಿದ್ದೀನಿ. ಚಿಯಾ ಸೀಡ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಚಿಯಾ ಸೀಡ್ಸು ಕೂಡ ಬಾಡಿಗೆ ತುಂಬ ಒಳ್ಳೆಯದು, ಮತ್ತು ಇವಾಗ ಬಿಸಿಲಲ್ಲಂತೂ ಕೂಲಾಗಿ ಚೆನ್ನಾಗಿರುತ್ತೆ. ಹಾಗೆ 1 ಲೋಟನೂ ಹಾಕ್ಕೋತಿದ್ದೀನಿ. ಹಾಗೆ ಬೇಕಾದರೂ ಕುಡಿಬೋದು, ಚಿಯಾ ಸೀಡ್ಸ್ ಹಾಕ್ಕೊಂಡಾದರೂ ಕುಡಿಬೋದು. ನೋಡಿ, ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈ ಥರ 1 ಲೋಟ ಕುಡಿದ್ರೆ ಒಂದು ದಿನಕ್ಕೆ ಎಷ್ಟು ಬಿಸಿಲಿದ್ರೂ ನಮ್ಮ ಬಾಡಿ ಹೀಟಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.